मुस्लिम कुटुंबाच्या घरावर पेट्रोल ओतून सामूहिक खून करण्याचा प्रयत्न. आई मुलगी सजीव दहन तर वडील व मुलगा गंभीर जखमी, तर सुदैवाने नातू वाचला. माणुसकीला काळिमा फासणारी घटना. सिनेस्टाईलने मोटर पाईपद्वारे घराला आग लावल्याने आई व मुलगी जागीच सजीव दहन झाली आहे, तर मुलगा वडील गंभीर जखमी झाल्याची घटना बागलकोट जिल्ह्यातील मुधोळ तालुक्यातील रणबेळगली येथील पेंडारी मळ्यात घडली आहे. जैबानू दस्तगीर साब पेंडारी वय 55 व मुलगी शबाना पेंडारी वय 29 असे मरण पावलेल्यांची नावे आहेत, तर वडील दस्तगीर साब मौलासाब पेंडारी वय 64 व मुलगा सुभान पेंडारी वय 27 अशी गंभीर जखमी झालेल्यांची नावे आहेत. तर या घटनेमध्ये सुदैवाने नातू सादिक पेंडारे राहणार कोल्हापूर हा वाचला आहे. हे सर्व कुटुंब पत्राशेडच्या घरात झोपले असताना कुणीतरी अज्ञातांनी सामूहिक खून करण्याच्या उद्देशाने घराचे दरवाजा बाहेरून लॉक करून 200 लिटर क्षमतेच्या टँकमध्ये पेट्रोल भरून 3 HP मोटारीने तेथील खांबाला वीज पुरवठा घेऊन HP मोटार लावून पाण्याच्या पाईपद्वारे घराला पेट्रोलचा फवारा करून आग लावली. पेट्रोलच्या वासाने नातू सिद्दीक शौकत पेंडारी राहणार कोल्हापूर घरातील सर्व सदस्यांना उठविला. यावेळी दस्तगीर साब व सुभान यांनी घराचा दरवाजा काढण्यासाठी प्रयत्न केले, पण लॉक असल्याने जाता येत नव्हते. तरीही दरवाजा तोडून बाहेर जाण्याचा प्रयत्न केला. सुरुवातीला नातू सिद्दीक आगीच्या धोक्यातून बाहेर पडला, नंतर वडील गंभीर जखमी अवस्थेत बाहेर पडले. त्यानंतर आईला व मुलगीला बाहेर काढण्याचा प्रयत्न करण्यात आला. तोपर्यंत मोठ्या प्रमाणात आगीमुळे जखमी झाल्याने त्यांचा मृत्यू झाला होता. या घटनेची माहिती मिळताच मुधोळ ग्रामीण पोलीस स्थानकाच्या पोलिसांनी घटनास्थळी धाव घेऊन तपास सुरू केला आहे. घटनास्थळी बागलकोटचे SP अमरनाथ रेड्डी यांनी देखील भेट दिली आहे. सध्या मुस्लिम बांधवांचा मोहरम हा पवित्र सण सुरू आहे. अशा काळात अशी दुर्दैवी घटना घडल्याने सर्वत्र हळहळ व्यक्त केली जाते आहे. पण नेमके कारण काय हे पोलीस तपासानंतर कळणार आहे. ನಾನು ಬೆಳಿಗ್ಗೆ ಬಂದ ಮೇಲೆ ವಿಸಿಟ್ ಮಾಡಿ ಈ ಸಂದರ್ಭದಲ್ಲಿ ಮುಧೋಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 223/24 ಅಂಡರ್ ಸೆಕ್ಷನ್ 189(2), 191(2), 326(g), 324, 109, 103, Red 190 DNS ಭಾರತೀಯ ನ್ಯಾಯ ಸಂಹಿತೆ ಕಲಂನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ. ಈ ಕೇಸ್ದು ಸಂಕ್ಷಿಪ್ತ ಮಾಹಿತಿ ಏನಂದರೆ, 2 ಜನ ಝೈಬಾನು ಲೇಡಿ ಏಜ್ 55 ಇಯರ್ಸ್ ಹಾಗೂ ಶಬಾನಾ ಅಂತ ಏಜ್ 29 ಇಯರ್ಸ್ ಅವರು ಫೈರ್ನಲ್ಲಿ ಆನ್ ದ ಸ್ಪಾಟ್ ಚಾರ್ಡ್ ಆಗಿದ್ದಾರೆ. ಇಬ್ಬರು ಮೆಂಬರ್ಸ್ ದಸ್ತಗೀರ್ ಸಾಬ್ ಪೆಂಡಾರಿ 64 ವರ್ಷ, ಸುಭಾನ್ ಪೆಂಡಾರಿ ಏಜ್ 27 ವರ್ಷ. ಇಬ್ಬರು ಅವ್ರಿಗೆ ಇಂಜುರಿ ಆಗಿ ಸದ್ಯಕ್ಕೆ ಈಗ ಟ್ರೀಟ್ಮೆಂಟ್ ತಗೊಳ್ತಾರೆ. ಸಾದಿಕ್ ಪೆಂಡಾರಿ ಅಂತ 19 ಇಯರ್ಸ್ ಹುಡುಗ, ಈ ಎಸ್ಕೇಪ್ ಅವ್ರಿಗೆ ಏನು ಆಗಿಲ್ಲ. ಸೊ ಈ ಮನೆ ಆಲ್ಮೋಸ್ಟ್ 500 ಮೀಟರ್ಸ್ ಒಳಗೆ ಇದೆ, ಗದ್ದೆನಲ್ಲಿ ಇದೆ. ಅದು ಫಾರ್ಮ್ ಹೌಸ್ ಥರ ಹೇಳೋಕ್ಕಾಗಲ್ಲ, ಬಟ್ ಫಾರ್ಮ್ ಲ್ಯಾಂಡ್ ಒಳಗೆ ಇದೆ. ಸಿಂಪಲ್ ಚಿಕ್ಕದು ಮನೆ. ಯಾರೋ ಟಾರ್ಗೆಟ್ ಮಾಡಿನೇ ಪ್ಲ್ಯಾನ್ ಮಾಡಿನೇ ಅಲ್ಲಿ ಹೋಗ್ಬಿಟ್ಟು ಬ್ಯಾಕ್ ಎಂಟ್ರಿಯಿಂದ ಗದ್ದೆ ಕಡೆಯಿಂದ ಬಂದು ಪ್ಲ್ಯಾನ್ ಮಾಡಿ ಪೆಟ್ರೋಲ್ ಯೂಸ್ ಮಾಡಿ ಅದು ಬೆಂಕಿ ಹಚ್ಚಿದ್ದಾರೆ. ಪರ್ಪಸ್ ನೋಡೋಕ್ಕೆ ಮೇಲ್ನೋಟಕ್ಕೆ ಹಾಗೆ ಕಾಣ್ತಾ ಇದೆ, ಅದರಿಗೆ ಒಂದು ಸಲ ಫಿನಿಷ್ ಮಾಡಿ ಹೋಗೋದ ಆಗೋದಿಲ್ಲ. ಥ್ಯಾಂಕ್ಫುಲಿ ಇದರಲ್ಲಿ 3 ಜನ ಅದಕ್ಕೆ ಸರ್ವೈವ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಬಾಗಲಕೋಟೆ ಜಿಲ್ಲೆ ಪೊಲೀಸ್ ಬೇರೆ ಬೇರೆ ಒಂದು ಟೀಮ್ ಮಾಡಿಬಿಟ್ಟು ಬೇರೆ ಬೇರೆ ಕ್ರೂ ಮೇಲೆ ವರ್ಕ್ ಮಾಡ್ತಿದ್ದಾರೆ. ನಾವು ಸೇಫಾಗಿ ಹೇಳ್ಬೋದು, ಭಾಳ ಬೇಗ ಕೇಸ್ ಡಿಟೆಕ್ಟ್ ಮಾಡಿ ಯಾರ್ಯಾರು ಈ ಒಂದು
ಕೇಸ್ನಲ್ಲಿ ಇನ್ವಾಲ್ವ್ ಆಗಿ ಸೇರಿದ್ದಾರೆ. ಒಳ್ಳೆ ರೀತಿಯಲ್ಲಿ ಅವರು ಕಠಿಣ ಶಿಕ್ಷೆ ಸಸ್ಪೆಕ್ಟ್ಸ್ ಆ ಒಂದು ಈ ಸ್ಟೇಜ್ನಲ್ಲಿ ಯಾರ ಬಗ್ಗೆ ಏನೇ ಹೇಳೋದು ಸರಿಯಾಗಲ್ಲ. ನಾವು ಅಲ್ಲಿ ಕ್ಲಾರಿಟಿ ಇರಬೇಕು, 100% ಕ್ಲಾರಿಟಿ. ಅದ್ರ ಮೇಲೆ ನಾವು ಮತ್ತೆ ಪ್ರೆಸ್ ಮೀಟ್ ಮಾಡಿಬಿಟ್ಟು ಬಗ್ಗೆ ಎಷ್ಟು ಟೀಮ್ ಮಾಡಿದ್ದಾರೆ ಸರ್? ಟೀಮ್ ಎಷ್ಟು ಮಾಡಿದ್ದಾರೆ ಸರ್? ನಮಗೆ 4-5 ಟೀಮ್ ಬೇರೆ ಬೇರೆ ಡೈರೆಕ್ಷನಲ್ಲಿ, ಬೇರೆ ಬೇರೆ ಸಸ್ಪಿಷನ್ ಮೇಲೆ, ಬೇರೆ ಬೇರೆ ಕ್ಲೂಸ್ ಮೇಲೆ ನಾವು ಕೆಲಸ ಮಾಡ್ತೀವಿ. ಸೊ ವಿಲ್ ಕೀಪ್ ಇನ್ಫಾರ್ಮ್. ಸರ್, ಮುಸ್ಲಿಂ ಕುಟುಂಬ ಆಗಿರೋದ್ರಿಂದ ಬೇರೆ ಆಯಾಮ ಕೂಡ ಇರುತ್ತೆ ಸರ್. ಅದರದ್ದು ಏನಾದರೂ ಕಮ್ಯುನಲ್ ಇಶ್ಯೂ ಏನಾದರೂ ಇದರಲ್ಲಿ ಇಟ್ಕೊಂಡಿದ್ದೀರಾ? ಈಗ ನೋಡಿ, ಯಾವುದು ಆ ಥರ ಕ್ರಿಮಿನಲ್ ಇಶ್ಯೂ ಆಗಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ನಾವು ಫುಲ್ ಟಚ್ಚಲ್ಲಿದ್ದೇವೆ ಫ್ಯಾಮಿಲಿ ಜೊತೆ. ಈಗ ದಸ್ತಗೀರ್ ಸಾಬ್ ಭಂಡಾರಿ ಅವ್ರ ಜೊತೆ ಟಚ್ಚಲ್ಲಿದ್ದೇವೆ, ಅವರು ಕೂಡ ನಡೀತಾ ಇದೆ. ಅವರು ಏನಾದರೂ ವಿಷಯ ನಮ್ಮ ಗಮನಕ್ಕೆ ತಂದಿದ್ದಾರೆ. ಆ ಒಂದು ವಿಷಯ ಒಂದು ನಮ್ಮ ಲೈನ್ ಆಫ್ ಇನ್ವೆಸ್ಟಿಗೇಷನ್, ಲೈನ್ ಆಫ್ ಡೈರೆಕ್ಷನ್ ಇದೆ. ಆ ಸಂದರ್ಭದಲ್ಲಿ ಕರೆಕ್ಟಾಗಿ ನೋಡಿದರೆ ಯಾವುದೇ ಕಾರಣಕ್ಕೆ ಇದು ಕಮ್ಯುನಲ್ ಮ್ಯಾಟರ್ ಅಲ್ಲ, ಸಮ್ ಇಂಟರ್ನಲ್ ಮ್ಯಾಟರ್ ಇದೆ. ಅವ್ರಿಗೂ ಐಡಿಯಾ ಇದೆ, ಅವ್ರಿಗೂ ಗೊತ್ತಿದೆ. ಆ ಒಂದು ಮ್ಯಾಟರ್ ಮೇಲೆ ನಾವು ವರ್ಕ್ ಮಾಡ್ತೀವಿ. ಈಗ ಫಾರ್ಮಲಿ ನೋಡಿ, ನಾವು ಇಷ್ಟೇ ಹೇಳೋಕ್ಕಾಗಲ್ಲ. ಐ ಆಮ್ ಶ್ಯೂರ್ ತಮ್ಮ ಕಡೆಯಿಂದ ಏನಾದರೂ ಮಾಹಿತಿ ಇದ್ದರೆ ತಾವು ಕೂಡ ನಮಗೆ ವಿಷಯ. ಸರ್, ಎಷ್ಟು ಜನ ಬಂದಿರ್ಬೋದು? ಎಷ್ಟು ಜನ ಬಂದಿರ್ಬೋದು ಅಂತ? ಮಲ್ಟಿಪಲ್ ಜನ ಬಂದಿರ್ಬೋದು, ಒಬ್ಬರು ಮಾಡಲಿಕ್ಕಾಗಲ್ಲ. ಯಾಕಂದರೆ ಒಂದು ಸಿಂಟೆಕ್ಸ್ ಟ್ಯಾಂಕ್ ತಂದಿದ್ದಾರೆ ಅಲ್ಲಿ, ನಾವೆಲ್ಲ ನೋಡಿರ್ತೀವಿ. ಅಲ್ಲಿ ಆಲ್ಮೋಸ್ಟ್ 100 ಲೀಟರ್ ಕ್ಯಾನಲ್ಲಿ ತಂದಿದ್ದಾರೆ. ಮತ್ತು ಬೇರೆ ಬೇರೆ ಐಟಮ್ ಕೂಡ ಇದೆ. ಅದೆಲ್ಲ ಪ್ರಾಪರ್ ಒಂದು ಸೆಟಪ್ ಮಾಡಲಿಕ್ಕೆ ಮಿನಿಮಮ್ ಗೆಸ್ ಪ್ರಕಾರ 4-5 ಜನ ಮಿನಿಮಮ್ ಬೇಕು. ಸೊ ನೀವೇ ಡಿಟೆಕ್ಟ್ ಕೇಸ್ ಸರ್, ಈ ಥರದ್ದು ಪೆಟ್ರೋಲ್ 100 ಲೀಟರ್ ಪೆಟ್ರೋಲ್ ಎಲ್ಲ ಬಳಕೆ ಮಾಡಿಕೊಂಡು ಇದು ಸೀರಿಯಸ್ ಇಶ್ಯೂ ಸರ್. ಆ ಮಟ್ಟಿಗೆ ದ್ವೇಷ ಏನು ಇತ್ತಂತ? ಮರ್ಡರ್ is a serious issue. We are investigating a murder case. Murder is a serious issue. That is what all has been used. We will ensure that every single issue that comes to our notice is investigated properly. All issues which are coming to our notice are verified properly, and we will take very, very strict action against those who have bothered to even think and they can do. So anybody who is involved directly or indirectly will take action against them. ಸರ್, ಮೇಲ್ನೋಟಕ್ಕೆ ಯಾವ ಇಶ್ಯೂ ಇತ್ತು ಅನ್ಸುತ್ತೆ ಸರ್? ಮೇಲ್ನೋಟಕ್ಕೆ ಯಾವ ಇಶ್ಯೂಯಿಂದ ಆಗಿತ್ತು ಅಂತ ಅನ್ಸುತ್ತೆ? Internal matter ಇದೆ, some private personal matter. It looks ಮೇಲ್ನೋಟಕ್ಕೆ ವೈಯಕ್ತಿಕ ದ್ವೇಷ ಇರಬಹುದು, ಆ ಒಂದು ಸದ್ಯಕ್ಕೆ ಕಾಣ್ತಾ ಇದೆ. ಬಟ್ ನೋಡಿ, ಇನ್ವೆಸ್ಟಿಗೇಷನ್ ಏನಾಗುತ್ತೆ, ಮೇಲ್ನೋಟಕ್ಕೆ ಕಾಣುತ್ತೆ, ಫೈನಲ್ ಏನಾಗುತ್ತೆ, ವ್ಯತ್ಯಾಸ ಇರಬಹುದು. ಸೊ ಸದ್ಯಕ್ಕೆ ನಮಗೆ, ಅದಕ್ಕೆ ನಾನು ಅಷ್ಟು ಕಾನ್ಫಿಡೆನ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಒಂದು ಕಮ್ಯುನಲ್ ಮ್ಯಾಟರ್ ಅಲ್ಲ, ಇದು ಇಂಟರ್ನಲ್ ಮ್ಯಾಟರ್. ವಿಲ್ ಸಾರ್ಟ್ ಇಟ್. ಥ್ಯಾಂಕ್ ಯು. ಯಾಕೆ ನಂಬರ್